ನನಗೆ 560 ಶುಗರ್ ಇತ್ತು. 560 ಶುಗರ್ ಇತ್ತು. ಓಹ್! ಒಂದು 3 ಇಯರ್ಸ್ ಇಂದ ಶುಗರ್ ಬಂದಿರೋದು. ತುಂಬಾನೇ ಇನ್ಸುಲಿನ್ ಲೆವೆಲ್‌ಗೆ ಹೋಗಿದೆ. ಡಾಕ್ಟ್ರು ಕೋಮಾ ಸ್ಟೇಜ್‌ಗೆ ಹೋಗ್ತೀರಾ, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ, ಸ್ಟ್ರೋಕ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ರು. ಎದ್ದು ನಡೆಯಕ್ಕೂ ಆಗ್ತಿರ್ಲಿಲ್ಲ. ಫುಲ್ಲು ತಲೆ ಸುತ್ತು ಬರ್ತಾ ಇತ್ತು. ನಾನು ಸ್ವಲ್ಪ ಲೇಜಿಯಾಗಿ 1 ½ ಇಯರ್ ಇಂದ ಟ್ಯಾಬ್ಲೆಟ್ಸ್ ಬಿಟ್ಬಿಟ್ಟಿದ್ದೆ. ಟ್ಯಾಬ್ಲೆಟ್ಸ್ ಉಪಯೋಗಿಸ್ತಾ ಇರ್ಲಿಲ್ಲ. ಅದಾಗ ಫುಲ್ ಹೈ ಆಗಿತ್ತು. ಎದ್ದು ರೂಮಿಂದ ಈಚೆ ಬಂದು ಈಚೆ ಹಾಲಿಗೆ ಬರಕ್ಕಾಗ್ತಿರ್ಲಿಲ್ಲ. ಅಷ್ಟೊಂದು ತಲೆ ಸುತ್ತು ಸುಸ್ತಾಗ್ತಿತ್ತು. 56 ಕೆಜಿ ವೆಯ್ಟ್ ಆಗ್ಬಿಟ್ಟಿದ್ದೆ. 63 ಇದ್ದೋಳು 56 ಕೆಜಿ ವೆಯ್ಟ್ ಲಾಸ್ ಆಗಿದೆ. ಹಾಗಾಗಿ ಇವ್ರು ಗೋಪಿಯವರು ಸುಮಾರು ಒಂದು 8 ಮಂತ್ಸ್ ಇಂದ ನಮ್ಗೆ ಹೇಳ್ತಾನೆ ಇದ್ರು, ಇದನ್ನ ಉಪಯೋಗಿಸಕ್ಕೆ. ನಾವ್ ಅಷ್ಟು ಲೇಜಿಯಾಗಿ ತಗೊಂಡು ಅದು ಇಂಟ್ರೆಸ್ಟ್ ಮಾಡಿರ್ಲಿಲ್ಲ. ಕೊನೆಗೆ ಗಂಡ ಹೆಂಡತಿ ಒಂದ್ಸರಿ ಮನೆಗೆ ಬಂದ್ರು. ಮನೆಗೆ ಬಂದು ಹೇಳಿದ್ರು ಪ್ರಾಡಕ್ಟ್. ಇಷ್ಟ ಆಯ್ತು, ಓಕೆ ಆಯ್ತು. ಇಮಿಡಿಯೇಟ್ಲಿ ಅದನ್ನು ಬುಕ್ ಮಾಡಿದೆ. 3 ಡೇಸ್‌ಗೆ ಕಿಟ್ ಬಂತು, ತಗೊಂಡೆ. ಬರೀ 1 ವಾರಕ್ಕೇನೆ ನಾರ್ಮಲ್ ಆಗಿ ಎದ್ದು ಆರಾಮಾಗಿ ಬೆಳಗ್ಗೆ ಹೊತ್ತು ಎದ್ದು ಓಡಾಡ್ತಾ ಇದ್ದೆ ನಾನು. ಬರೀ 1 ವಾರಕ್ಕೇನೆ. ತುಂಬಾ ಗ್ರೇಟ್. ಅಮೇಜಿಂಗ್ ಪ್ರಾಡಕ್ಟ್ ಈ ಬಯೋಟೋರಿಯಮ್. ಅದ್ರ ಬಗ್ಗೆ 2 ಮಾತಿಲ್ಲ. ಮತ್ತೆ 1 ತಿಂಗಳಲ್ಲಿ 3.5 ಕೆಜಿ ವೆಯ್ಟ್ ಗೇನ್ ಆಗಿದ್ದೀನಿ. ಗ್ರೇಟ್. 120 ಇದೆ ಇವಾಗ ಶುಗರು. 10.5 ಇತ್ತು HbA1c. ಈಗ 5 ಬಂದಿದೆ. 120 ಇದೆ ಶುಗರು. ಟ್ಯಾಬ್ಲೆಟ್ಸ್‌ನ ಸ್ಟಾಪ್ ಮಾಡಿ ಅಂತ ಡಾಕ್ಟರ್ ಹೇಳಿದ್ರು. ಆದ್ರೂ ಎಷ್ಟು ತಗೊಳ್ತಾ ಯೂಸ್ ಇದ್ದೀನಿ. ಮಾಡಿ ಈಗ? ಆ? ಈಗ ಯೂಸ್ ಮಾಡಕ್ ಸ್ಟಾರ್ಟ್